ಏನಿದು ಕುಂಭಮೇಳ ಅಂತೆ, ಅರ್ಧ ಅಂತೆ, ಪೂರ್ಣ ಅಂತೆ, ಸುಮ್ಮನೆ ನಮ್ಮ ಜನಗಳ ತಲೆಗಳಿಗೆ ಹುಳಗಳನ್ನ ಬಿಡ್ತಾ ಇದ್ದಾರೆ. ನಾನಿವತ್ತು ನಿಮಗೆಲ್ಲ ತುಂಬಾ ಸಿಂಪಲ್ ಆಗಿ 5 ರೀತಿಯಾದಂತಹ ಅಂದ್ರೆ ಅಕ್ಷಯ ಕುಂಭಮೇಳ, ಅರ್ಧ ಕುಂಭಮೇಳ, ಅಮೃತ ಕುಂಭಮೇಳ, ಪೂರ್ಣ ಕುಂಭಮೇಳ, ಮಹಾಕುಂಭಮೇಳಗಳನ್ನ ಯಾವಾಗ, ಏತಕ್ಕಾಗಿ, ಯಾವ ಸ್ಥಳಗಳಲ್ಲಿ ಆಚರಣೆನ ಮಾಡ್ತಾರೆ ಅನ್ನುವಂತಹದ್ನ ಪ್ರತಿಯೊಬ್ಬನಿಗೂ ಅರ್ಥವಾಗಬೇಕು. ಆ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಇವತ್ತು ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಒಂದೇ ಒಂದು ಸ್ವಲ್ಪ ಪೌರಾಣಿಕವಾಗಿ ತಿಳ್ಕೊಳ್ಳೋದಾಯ್ತು ಅಂತಂದ್ರೆ, ಕುಂಭ ಅಂದ್ರೆ ಮಡಿಕೆ ಅಂತ ಅರ್ಥ. ಈ ಸಮುದ್ರ ಮಂಥನದ ಸಮಯದಲ್ಲಿ ಇನ್ನೇನು ಅಂತಿಮ ಹಂತದಲ್ಲಿ ಇದ್ದಂತಹ ಅಮೃತವನ್ನು ತುಂಬಿದಂತಹ ಮಡಿಕೆಯನ್ನ ಗರುಡ ಹೊತ್ಕೊಂಡು ಹೊರಟೋಗ್ಬಿಡ್ತಾನೆ. ಗರುಡ ಏತಕ್ಕಾಗಪ್ಪ ಮಡಿಕೆನ ತೆಗೆದುಕೊಂಡು ಹೋಗ್ತಾನೆ? ತನ್ನ ತಾಯಿಯ ಜೀವವನ್ನ ಉಳಿಸಿಕೊಳ್ಳುವಂತಹ ಉದ್ದೇಶದಿಂದ. ತಕ್ಷಣವೇ ಮಹಾವಿಷ್ಣುವು ಗರುಡನಿಗೆ ಆ ಮಡಿಕೆಯನ್ನು ಹಿಂತಿರುಗಿಸುವಂತೆ ಆದೇಶವನ್ನ ಮಾಡ್ತಾರೆ. ಮಹಾವಿಷ್ಣುವಿನ ಮಾತು, ಗರುಡ ಮಹಾವಿಷ್ಣುವಿನ ಮಾತನ್ನ ಮೀರೋದಕ್ಕೆ ಸಾಧ್ಯವಾಗುತ್ತಾ? ಎಂದಿಗೂ ಸಾಧ್ಯವಿಲ್ಲ. ಗರುಡ ಸಹ ಪಾಪ ಅಮೃತ ತುಂಬಿದಂತಹ ಮಡಿಕೆಯನ್ನ ಇಂದ್ರದೇವನ ಕೈಗೆ ತಂದು ಗರುಡ ನೀಡ್ತಾನೆ. ತಕ್ಷಣವೇ ಗರುಡನಿಗೆ ತನ್ನ ತಾಯಿಯ ನೆನಪಾಗ್ಬಿಡುತ್ತೆ. ಆ ಸಮಯದಲ್ಲಿ ಗರುಡ ಅಮೃತ ತುಂಬಿದಂತಹ ಮಡಿಕೆಯ ಒಳಗಡೆ ಒಮ್ಮೆ ಮುಳುಗಿ ಅಂದ್ರೆ ಒಮ್ಮೆ ಮಿಂದು ಅಲ್ಲಿಂದ ಹಾರಿ ಹೋಗ್ತಾನೆ. ಈ ರೀತಿಯಾಗಿ ಹಾರುವಂತಹ ಸಮಯದಲ್ಲಿ ಗರುಡನ ರೆಕ್ಕೆಯಿಂದ 4 ಹನಿಗಳಷ್ಟು ಅಮೃತ 4 ಸ್ಥಳಗಳಿಗೆ ಅಂದ್ರೆ ಧರೆಗೆ ಬೀಳುತ್ತೆ. ಆ 4 ಸ್ಥಳಗಳಲ್ಲಿಯೇ ಕುಂಭಮೇಳಗಳನ್ನ ಆಚರಣೆಯನ್ನ ಮಾಡುವಂತಹದ್ದು. ಯಾವ್ಯಾವವು 4 ಸ್ಥಳಗಳು? ಯಾವ್ಯಾವು ಆ 4 ಸ್ಥಳಗಳು ಅಂತಂದ್ರೆ, ಮೊದಲನೇದು ಉಜ್ಜಯಿನಿಯ ಕ್ಷಿಪ್ರ ಅಥವಾ ಶಿಪ್ರಾ ನದಿ, ಈ ಭಾಗದ ಮೊದಲನೆಯ ಭಾಗ. ಎರಡನೇದು ನಾಸಿಕ್ನಲ್ಲಿರುವಂತಹ ಗೋದಾವರಿ. ಮೂರನೇದು ಹರಿದ್ವಾರದಲ್ಲಿರುವಂತಹ ಗಂಗಾ ನದಿ. ಹಾಗೆ 4ನೇ ಜಾಗ ಪ್ರಯಾಗರಾಜ್ನ ಗಂಗಾ, ಯಮುನಾ, ಸರಸ್ವತಿ. ಈ 3 ಜನ ಒಟ್ಟಿಗೆ ಸೇರುವಂತಹ ಅಂದ್ರೆ ಸಂಗಮವಾಗುವಂತಹ ಈ ಸ್ಥಳ ಅಂದ್ರೆ ಈ 4 ಸ್ಥಳಗಳಲ್ಲಿ ಕುಂಭಮೇಳವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ಅಮೃತ ಕುಂಭಮೇಳ ಅಂತಂದ್ರೆ ಏನು? ಈ ಅಮೃತ ಕುಂಭಮೇಳವನ್ನ ಪ್ರತಿ 3 ವರ್ಷಗಳಿಗೆ ಒಮ್ಮೆ ಆಚರಣೆಯನ್ನ ಮಾಡಲಾಗುತ್ತೆ. ಎಲ್ಲಿ ಆಚರಣೆಯನ್ನ ಮಾಡ್ತಾರೆ ಅಮೃತ ಕುಂಭಮೇಳವನ್ನ? ಈ 4 ಸ್ಥಳಗಳು ಹೇಳಿದ್ನಲ್ಲ ನಿಮ್ಗೆ, ಈ 4 ಸ್ಥಳಗಳಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಅಮೃತ ಕುಂಭಮೇಳವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಅರ್ಧ ಕುಂಭಮೇಳ ಅಂತಂದ್ರೆ ಪ್ರತಿ 6 ವರ್ಷಗಳಿಗೆ ಒಮ್ಮೆ ಆಚರಣೆಯನ್ನು ಮಾಡುವಂತಹದನ್ನ ಅರ್ಧ ಕುಂಭಮೇಳ ಅಂತ ಕರೆಯಲಾಗುತ್ತೆ. ಈ ಅರ್ಧ ಕುಂಭಮೇಳವನ್ನ ಯಾವ ಸ್ಥಳದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ? ಹರಿದ್ವಾರ ಹಾಗೆ ಪ್ರಯಾಗರಾಜ್, ಈ 2 ಸ್ಥಳಗಳಲ್ಲಿ ಅರ್ಧ ಕುಂಭಮೇಳವನ್ನ ಪ್ರತಿ 6 ವರ್ಷಕ್ಕೆ ಒಮ್ಮೆ ಆಚರಣೆಯನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಪ್ರತಿ 12 ವರ್ಷಗಳಿಗೆ ಒಮ್ಮೆ ಪೂರ್ಣ ಕುಂಭಮೇಳವನ್ನ ಆಚರಣೆಯನ್ನು ಮಾಡಲಾಗುತ್ತೆ. ಎಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಪೂರ್ಣ ಕುಂಭಮೇಳವನ್ನ? ನಾನು ತಿಳಿಸಿದಂತಹ 4 ಸ್ಥಳಗಳಲ್ಲಿಯೂ ಸಹ ಪ್ರತಿ 12 ವರ್ಷಗಳಿಗೆ ಒಮ್ಮೆ ಪೂರ್ಣ ಕುಂಭಮೇಳವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಈ ರೀತಿಯಾದಂತಹ 12 ಪೂರ್ಣ ಕುಂಭಮೇಳಗಳು ಅಂದ್ರೆ 12 × 12 144 ವರ್ಷಗಳಿಗೆ ಒಮ್ಮೆ ಮಹಾಕುಂಭಮೇಳವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ನಾನು ಹೇಳಿದ್ನಲ್ಲ ಅಕ್ಷಯ ಕುಂಭಮೇಳ ಅಂದ್ಬಿಟ್ಟು, ಈ ಅಕ್ಷಯ ಕುಂಭಮೇಳವನ್ನ ಪ್ರತಿ ವರ್ಷವೂ ಸಹ ಆಚರಣೆಯನ್ನ ಮಾಡಲಾಗುತ್ತೆ. ಯಾವತ್ತಿನ ದಿನ? ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಅಕ್ಷಯ ಕುಂಭಮೇಳವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಯಾವ ಸ್ಥಳದಲ್ಲಿ? ಪಶ್ಚಿಮ ಬಂಗಾಳದ ಗಂಗಾಸಾಗರ್ನಲ್ಲಿ ಅಕ್ಷಯ ಕುಂಭಮೇಳವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ದಿನಗಳಂದು ಸಾಕ್ಷಾತ್ ಹರಿಹರರು ದೇವಾನುದೇವತೆಗಳೇ ಧರೆಗೆ ಬರ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಜೊತೆಗೆ ಅಮರತ್ವವನ್ನ ನೀಡುವಂತಹ ಅಮೃತ ಧರೆಗೆ ಬಿದ್ದಂತಹ ಸ್ಥಳಗಳು ಬೇರೆ. ಹೀಗಾಗೇನೆ ಋಷಿ ಮುನಿಗಳಾಗಿರ್ಬೋದು, ಸಾಧು ಸಂತರುಗಳಾಗಿರ್ಬೋದು, ಹೆಚ್ಚಾಗಿ ನಾಗ ಸಾಧುಗಳು ಈ ಸ್ಥಳಕ್ಕೆ ಬಂದು ದೇವಾನುದೇವತೆಗಳಿಗೆ ಪೂಜೆಯನ್ನ ಮಾಡುವಂತಹದ್ದು, ಅಮರತ್ವವನ್ನು ಪಡೆದುಕೊಳ್ಳುವಂತಹ, ಸಿದ್ಧಿಗಳನ್ನು ಸಾಧಿಸುವಂತಹ ವಿದ್ಯೆಗಳನ್ನು ಕಲಿಯುವುದಕ್ಕಾಗೇನೆ ಈ ಸ್ಥಳಗಳಿಗೆ ಬರುವಂತಹದ್ದು ಅಂತ ಹೇಳ್ತಾ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.